ಕರ್ನಾಟಕದ ಹೊಸ ಮುಖ್ಯಮಂತ್ರಿಗಳಿಗೆ ಅನೇಕರು ಅನೇಕ ರೀತಿಯ ಶುಭಾಶಯಗಳನ್ನು ಕೋರಿದ್ದಾರೆ. ಹಿರಿಯ ನಟ ರಮೇಶ್ ಅರವಿಂದರ ಟ್ವೀಟ್ ಇದು. ನಿಮಗೆ ಸಿಕ್ಕಿರುವ ಕರ್ನಾಟಕಕ್ಕಿಂತ ಬಿಟ್ಟು ಹೋಗುವಾಗ ಶ್ರೇಷ್ಠವಾಗಿರಲಿ. ನೀವು ಬಿಟ್ಟು ಹೋಗುವ ಕರ್ನಾಟಕ ಶ್ರೇಷ್ಠವಾಗುವಂತೆ ಕೆಲಸ ಮಾಡಿ ಅಂತ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬಂದಿದ್ದ ರಮೇಶ್ ಅರವಿಂದ್ ಅವರು ಡಿ.ಕೆ. ಶಿವಕುಮಾರರಿಗೆ ಹೇಳಿರುವ ಮಾತಿದು. ನಿಮಗೆ ಸಿಕ್ಕಿರುವ ಕರ್ನಾಟಕಕ್ಕಿಂತ ಬಿಟ್ಟು ಹೋಗುವಾಗ ಶ್ರೇಷ್ಠವಾಗಿರಲಿ. ನೀವು ಬಿಟ್ಟು ಹೋಗುವ ಕರ್ನಾಟಕ ಶ್ರೇಷ್ಠವಾಗುವಂತೆ ಕೆಲಸ ಮಾಡಿ ಅಂತ. ಸ್ವತಃ ರಮೇಶ್ ಅರವಿಂದ್ ಅವರೇ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹೊಸದಾಗಿ ಅಧಿಕಾರಕ್ಕೆ ಬಂದಿರುವ ಯಾರಿಗೇ ಆದರೂ ಕೊಡಬಹುದಾದಂಥ ಅತ್ಯುತ್ತಮ ಸಲಹೆ ಸರ್. ಅಯ್ಯೋ, ಸಲಹೆ ಯಾವುದೇ ವ್ಯವಸ್ಥೆ ಆಗಿರಲಿ, ನಿಮ್ಮ ಕೈಗೆ ಬಂದಾಗ ಹೆಂಗಿತ್ತು ಅದಕ್ಕಿಂತ ಸ್ವಲ್ಪನಾದ್ರೂ ಒಳ್ಳೇದು ಮಾಡಿ ಹೋಗಿ ಅಂತ. ಅಲ್ಲ, ಎಲ್ರೂ ಅಷ್ಟೇ. ಚಿತ್ರರಂಗಕ್ಕೆ ಬಂದಾಗ ನಾನ್ ಬಂದಾಗ ಹೆಂಗ್ ಚಿತ್ರರಂಗ ಆಗುತ್ತೆ, ಅದಕ್ಕಿಂತ ಶ್ರೇಷ್ಠವಾದ ಏನೋ ಒಂದು ಕೆಲಸ ನಾನ್ ಮಾಡ್ಬೇಕು. ಅದೇ ತರ ಮಾಧ್ಯಮದಲ್ಲಿ ನೀವು ಬಂದಾಗ ಹೇಗಿತ್ತು ಅದಕ್ಕಿಂತ ಶ್ರೇಷ್ಠವಾಗಿ ನೀವು ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬರ ಕರ್ತವ್ಯ ಅದೇ ಅಲ್ವಾ? ಎಸ್ ಅಧಿಕಾರಕ್ಕೆ ಬಂದಿರುವ ಪ್ರತಿಯೊಬ್ಬರಿಗೂ ಕೊಡಬಹುದಾದ ಸಲಹೆ ಇದು ಅಂತಂದೆ ನಾನು. ಸೋ ನೈಸ್, ಥ್ಯಾಂಕ್ ಯು ಸರ್. ಕರೆಕ್ಟ್. ಅಂದ್ರೆ ಅವರು ನಮ್ಮ ಶೋ ಅಲ್ಲಿ ಬಂದಾಗ ನಿಮ್ಮ ವಿಷನ್ ಏನು ಅಂತ ನಾನು ಕೇಳಿದ್ದೆ. ನಿಮ್ಮ ವಿಷನ್ ಏನು ಅಂತ. ಅವಾಗ ಡೆಪ್ಯೂಟಿ ಸಿಎಂ ಆಗಿದ್ರು. ಅವರು 4-5 ಮಾತುಗಳು ಹೇಳ್ತಿದ್ರು. ಎಲ್ಲ ಫಸ್ಟ್ ಅವ್ರು ಹೇಳಿದ್ದೇನು, ನಾನ್ ಗವರ್ನೆನ್ಸ್ ಚೆನ್ನಾಗಿ ಮಾಡ್ಬೇಕು ಅಂತ. ಅದು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಬಿಯಾಂಡ್ ಪಾಲಿಟಿಕ್ಸ್, ಒಂದು ಗವರ್ನೆನ್ಸ್ ಅದು ಅಂತ ಹೇಳಿದ್ದು. ಅದು ಬಹಳ ಮುಖ್ಯ ಅನ್ಸುತ್ತೆ. ನಾನ್ ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅಂತ ಎರಡನೇದು ಹೇಳಿದ್ರು. ನಾನ್ ಮಾಡಿರೋ ಪ್ರಾಮಿಸಸ್ ಏನಿದೆಯೋ ಅದನ್ನ ನಾನು ಉಳಿಸ್ಕೋಬೇಕು ಅಂತ ಹೇಳಿದ್ರು. ನಂತರ ಈ ಬೆಂಗಳೂರಿಗೆ ತುಂಬಾ ಜನ ವಲಸೆಗೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ಎಜುಕೇಶನ್ ಸಿಗ್ತಾ ಇಲ್ಲ. ಅಲ್ಲಿ ಎಜುಕೇಶನ್ ನಾನು ಇಂಪ್ರೂವ್ ಮಾಡಬೇಕು ಪ್ರತಿಯೊಂದು ತಾಲೂಕಲ್ಲೂ ಅಂತ ಹೇಳಿದ್ರು. ಆತರ ಕೆಲವು ವಿಷಯಗಳನ್ನ ಹೇಳಿದ್ರು. ಅದೆಲ್ಲ ಅವ್ರ ಕನಸಲ್ಲಿ ಇತ್ತು. ಈಗ ಅವ್ರಿಗೆ ಅಧಿಕಾರ ಸಿಕ್ಕಿರೋದ್ರಿಂದ ಐ ಆಮ್ ಶೂರ್ ಅದನ್ನೆಲ್ಲ ಅವ್ರ ಕಾರ್ಯರೂಪಕ್ಕೆ ತರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದೇ ಈಗ ಹೊಸದಾಗಿ ಅಧಿಕಾರಕ್ಕೆ ಬಂದಿದ್ದಾರೆ, ಅವರಿಂದ ನಿರೀಕ್ಷೆಗಳ ಸುಮಾರು ಇರ್ತವೆ. 2 ವರ್ಷ ಸಮಯ ಇದೆ. 2 ವರ್ಷದ ಪೈಕಿ ಹೆಚ್ಚು ಕಡಿಮೆ 7-8 ತಿಂಗಳು ಎಲೆಕ್ಷನ್ ತಯಾರಿಲೇ ಕಳೆದು ಹೋಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ನಿರೀಕ್ಷೆಗಳು ಈಡೇರ್ತಾವೋ ಎಲ್ಲವೂ ಕ್ವಶನ್ ಮಾರ್ಕು. ಬಟ್ ಒಂದು ಹೆಜ್ಜೆ ಮುಂದೆ ತಗೊಂಡು ಹೋಗಿ. ಇದು ಒಂಥರ ತೇರು ಎಳ್ದಂಗಲ್ವಾ, ದೇವ್ರ ತೇರು ಎಳ್ದಂಗೆ. ಅಂದ್ರೆ ಸರ್, ಅಂದ್ರೆ ಎಷ್ಟು ಕಾಂಪ್ಲೆಕ್ಸ್ ಅಂದ್ರೆ ಎಲ್ಲವೂ ಚಿತ್ರದ ಡೈರೆಕ್ಷನ್ ಇರ್ಬೋದು ಅಥವಾ ಚೀಫ್ ಮಿನಿಸ್ಟರ್ ಎಲ್ಲವೂ ಇಟ್ಸ್ ಎಕ್ಸ್ಟ್ರೀಮ್ಲಿ ಕಾಂಪ್ಲೆಕ್ಸ್. ಬಟ್ ಒಂದು ಇಚ್ಛಾಶಕ್ತಿ ಇದ್ದಾಗ, ವಿಲ್ ಪವರ್ ಇದ್ದಾಗ, ಏನೋ ಒಂದು ನಾನು ಮಾಡ್ಬೇಕು ಅಂತ ಒಂದು ಆಸೆ ಯಾರೊಬ್ಬ ವ್ಯಕ್ತಿಗೆ ಇದ್ದಾಗ ಖಂಡಿತ ಅಟ್ಲೀಸ್ಟ್ ಒಂದು ಸಣ್ಣ ಇಂಪ್ರೂವ್ಮೆಂಟ್ ಆಗೇ ಆಗುತ್ತೆ ಅನ್ನೋದೇ ನಮ್ಮೆಲ್ಲರ ನಂಬಿಕೆ ಅದು ಅಲ್ವಾ? ತಮ್ಮ ಥರದವರು ಅಗತ್ಯ ಮಾರ್ಗದರ್ಶನಕ್ಕಾಗಿ ಸುತ್ತಲೂ ಇದ್ರೆ ಒಳ್ಳೇದು ಅಂತ ಸರ್. ನಾವು ಮಾರ್ಗದರ್ಶನ ನಮ್ಮೆಲ್ಲರ ಆಸೆ ಸರ್. ಅದು ಪ್ರತಿಯೊಬ್ಬ ಕರ್ನಾಟಕದ ಪ್ರಜೆಯ ಆಸೆ. ಅದು ಒಂದು ಒಂದು ಉನ್ನತವಾದ ಸ್ಥಾನ ಕೂತಾಗ ಅದ್ರ ಜೊತೆ ಒಂದು ಅತಿ ಉನ್ನತವಾದ ಜವಾಬ್ದಾರಿನೂ ಬರುತ್ತಲ್ಲ ಹೆಗಲಿಗೆ. ಹೌದು. ಸೊ and he wants to do things. He is known as a man of action. Correct. So the expectations are higher ಅನ್ಸುತ್ತೆ. So great power comes with great responsibility. Exactly. ಆ ಸ್ಪೈಡರ್ ಮ್ಯಾನ್ ಡೈಲಾಗ್ ಎಲ್ರಿಗೂ ಹೊಂದುತ್ತೆ. ಕರೆಕ್ಟ್. ಅಂಡ್ ನನ್ನ ಶೋ ಅಲ್ಲಿ ಬಂದಾಗ ಸರ್, ಆ ಹುಡುಗ ಒಬ್ಬ ಅವ್ರ ಮಗ ಹೇಳ್ದ, ನಮ್ಮ ಅಪ್ಪನಿಂದ ನಾನು ಕಲ್ತಿದ್ದೇನು ಅಂದ್ರೆ ಫೈಟರ್ ಆಗಿರ್ಬೇಕು, ಕೆಳಗ್ ಬಿದ್ದಾಗ ಮತ್ತೆ ಹೇಳ್ಬೇಕು ಅಂತ. ದಟ್ ಕ್ವಾಲಿಟಿ ಇದೆಯಲ್ಲ ಸರ್, ಕೆಳಗ್ ಬಿದ್ದಾಗೆಲ್ಲ ಮತ್ತೆ ಹೇಳ್ಬೇಕು ಅನ್ನೋದು ಅವ್ನ ಮಗನಿಗೆ ಹೇಳಿದಾರ ಅವರು. ಬಟ್ ದಟ್ ಇಸ್ ದ ವೇ. ಈವನ್ ಎವ್ರಿಥಿಂಗ್, ಏನೇ ಕೆಳಗ್ ಬಿದ್ದಿದ್ರು ಅದು ಒಂದು ವ್ಯವಸ್ಥೆ ಇರ್ಬೋದು, ಅದನ್ನ ಮತ್ತೆ ಯಾರ ಹೇಳಿಸ್ಬೇಕು. ಕರೆಕ್ಟ್. ಈಗ ನಾನು ಪ್ರಶಾಂತ್ ಕೂಡ ಅದನ್ನೇ ಮಾತಾಡ್ತಾ ಇದ್ವಿ. ಡಿ.ಕೆ. ಶಿವಕುಮಾರ್ ಅವರ ಪೊಲಿಟಿಕಲ್ ಲೈಫ್ನಿಂದ ತೆಗೆದುಕೊಳ್ಳಬಹುದಾದ ಟೇಕ್ ಅವೇ ಏನಂದ್ರೆ, ಒಂದು ಫೈಟಿಂಗ್ ಸ್ಪಿರಿಟ್, ಇನ್ನೊಂದು ಪೇಷನ್ಸ್. ಅಮೇಜಿಂಗ್ ಪೇಷನ್ಸ್, ಅಬ್ಸಲ್ಯೂಟ್ಲಿ ಅಲ್ವಾ? ಹೌದೌದು. ಹಿ ವೇಟ್ಸ್ ಫಾರ್ ಹಿಸ್ ಟರ್ನ್. ದಟ್ಸ್ ಅ ರೇರ್ ಕ್ವಾಲಿಟಿ ಸರ್. ನಿನ್ನೆ ಅವ್ರ ಜೊತೆ ಇದ್ದವರು ಹೇಳಿದ್ರು, ಅಂದ್ರೆ ಸರ್ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದ್ರು ಅದು ನಮ್ಮ ಕುಟುಂಬದ ಸಮಸ್ಯೆ. ಐ ಕೆನಾಟ್ ಎಕ್ಸ್ಪ್ರೆಸ್ ಇಟ್ ಅಂತ. ತುಂಬಾ ಬ್ಯೂಟಿಫುಲ್ ಅದು. ಆ ಆರ್ಗನೈಸೇಷನ್ ನ ಆ ಒಂದು ಕುಟುಂಬದಲ್ಲಿ ಈ ತರ ಸಣ್ಣ ಪುಟ್ಟ ವಿಷಯಗಳು ನಡೀತಾ ಇರುತ್ತೆ. ನಾವು ಅದನ್ನ ದಾಟಿ ಇರಬೇಕು ಅನ್ನೋ ಮನೋಭಾವ ಇಸ್ ಇಂಟ್ರೆಸ್ಟಿಂಗ್. ಎಸ್ ಸರ್. ಡಿ.ಕೆ. ಶಿವಕುಮಾರ್ ಸ್ಟೈಲ್ ಆಫ್ ಪಾಲಿಟಿಕ್ಸ್ ನಲ್ಲಿ ನಿಮಗೆ ತುಂಬಾ ಇಂಪ್ರೆಸ್ ಮಾಡೋದೇನು? ನನಗಷ್ಟು ಪಾಲಿಟಿಕ್ಸ್ ಬಗ್ಗೆ ಗೊತ್ತಿಲ್ಲ, ಟು ಬಿ ಆನೆಸ್ಟ್. ನನಗೆ ಈ ತರ ನನ್ನ ಶೋ ಅಲ್ಲಿ ಬಂದಿದ್ರು, ಅತಿಥಿಯಾಗಿ ಬಂದಿದ್ರು, ಅಲ್ಲಿಗೆ ಒಂದು ಸಂಬಂಧ ಅಷ್ಟೇ.
ಅದಾದ ನಂತರ ಟಚ್ ಅಲ್ಲಿ ಇದ್ರ ಆನಂತರ ಭೇಟಿ ಆಗೋದು ಮಾತುಕತೆ ಆಡಿದ್ದೇನಾರು ಅಂದ್ರೆ ಭೇಟಿ ಆಗಿರೋದು ಎಲ್ಲವೂ ನನ್ನ ಈ ಸ್ಕೂಲು ಕಾಲೇಜು ಆತರ ಈವೆಂಟ್ಸ್ ಅಲ್ಲಿ ಬೆಂಗಳೂರ್ನ ಹೇಗೆ ಇಂಪ್ರೂವ್ ಮಾಡೋದು ಅಂತ ಒಂದು ಇದು ಮಾಡಿದ್ರು, ಅಲ್ಲಿ ಹೋಗಿದ್ ನೆನಪಿದೆ ನನಗೆ. ಎಸ್. ಆಮೇಲೆ ಅವರು ಸ್ಕೂಲ್ ಒಂದು ಚಿಕ್ಕಮಗಳೂರ್ಲಿದೆ, ಅಲ್ಲಿ ಒಂದು ಫಂಕ್ಷನ್ ಹೋಗಿದ್ ನೆನಪಿದೆ. ಕನಕಪುರ ಫೆಸ್ಟಿವ್ ಹೋಗಿದ್ ನೆನಪಿದೆ. ಈ ತರ ಎಲ್ಲ ಎಜುಕೇಶನ್ ರಿಲೇಟೆಡ್ ಕೆಲವು ಇದರಲ್ಲಿ ಮೀಟ್ ಮಾಡಿದ್ದೀನಿ. ಅಂಡ್ ಈಸ್ ಆಲ್ವೇಸ್ ಬೀನ್ ವಾರ್ಮ್. ಈ ಬೆಂಗಳೂರು ಬಗ್ಗೆ ಒಂದಷ್ಟು ಪ್ಯಾಷನೇಟ್ ವಿಷನ್ಸ್ ಇದೆ ಅವ್ರಿಗೆ. ಹೌದು ಸರ್, ಡೆಫಿನೆಟ್ ಆಗಿ. ಅಂಡ್ ಯು ನೋ ಹಿ ವಾಂಟ್ಸ್ ಟು ಮೂವ್ ಅನ್ಸುತ್ತೆ. ದಟ್ ಯು ಕ್ಯಾನ್ ಸಿ ದಟ್ ಮೊಮೆಂಟಮ್. ಅಂದ್ರೆ ಈಗ ಈ ಪಾಪ್ಯುಲರ್ ಒಪಿನಿಯನ್ ನಲ್ಲಿ ಅಷ್ಟೇನು ಪಾಪ್ಯುಲರ್ ಅಲ್ಲದೆ ಇರುವ ನಿರ್ಧಾರಗಳನ್ನು ಇವ್ರು ತಗೊಂಡ್ರೆ ನನಗೇನು ಆಶ್ಚರ್ಯ ಇಲ್ಲ. ವೈ ನಾಟ್ ಸರ್, ಕೆಲಸ ಆಗುತ್ತೆ ಅಂದ್ರೆ ಅಲ್ವಾ, ಪಾಪ್ಯುಲಾರಿಟಿಗಿಂತ ಕೆಲಸ ಆಗ್ಬೇಕು ಸರ್. ಈಗ ಕರಾವಳಿ ಭಾಗಕ್ಕೆ ಹೋದಾಗ ಅವ್ರು ಹೇಳ್ತಾರೆ ಈ ತುಂಬಾ ನೀವು ಕನ್ಸರ್ವೇಟಿವ್ ಆಗಿರೋದ್ರಿಂದ ನಿಮ್ಮಲ್ಲಿ ಟೂರಿಸಂ ಡೆವಲಪ್ ಆಗ್ತಿಲ್ಲ, ಸ್ವಲ್ಪ ಓಪನ್ ಅಪ್ ಆಗಬೇಕು ಅಂತ ಮಾತಾಡ್ತಾರೆ. 8 ಗಂಟೆಗೆಲ್ಲ ಇಡೀ ಊರು ಮಲ್ಕೊಂಡ್ಬಿಡುತ್ತಿದ್ದು ಅಂತಾರೆ. ಅದು ಅನ್ಪಾಪ್ಯುಲರ್ ಒಪಿನಿಯನ್ ಅವ್ರು ಹೇಳುವಂಥದ್ದು. ಹಿ ಡಸಂಟ್ ಹೆಸಿಟೇಟ್. ಈಗ ಬೆಂಗಳೂರಿಗೆ ಒಂದು ಸುರಂಗ ಮಾರ್ಗ, ಇಷ್ಟು ಅಭಿವೃದ್ಧಿ ಬೇಕಾ, ಅದು ಬೇಕಾ, ಇದು ಬೇಕಾ, ಅನ್ಪಾಪ್ಯುಲರ್ ಒಪಿನಿಯನ್ ಅದು. ಬಟ್ ಹಿ ಗೋಸ್ ಅಹೆಡ್ ಅಂಡ್ ಏನು ಮುಂದಿನ ಹೆಜ್ಜೆ ಇಡ್ತಾರೆ ಅವ್ರು, ಈ ಕೆಲಸ ಆಗಬೇಕು ಅಂತ. ಇಲ್ಲ, ಈ ಕಹಿ ಔಷಧಿ ಅಂತ ಹೇಳ್ತೀವಲ್ಲ ಸರ್, ಫೈನಲಿ ದ ಮೆಡಿಸನ್ ವರ್ಕ್ಸ್. ಅದು ಕಹಿಯಾಗಿದ್ರು ಇಟ್ಸ್ ವರ್ತ್ ಇಟ್ ಅಷ್ಟೇ. ಸಿನಿಮಾ ರಂಗದಿಂದ ಏನೇನು ಎಕ್ಸ್ಪೆಕ್ಟೇಷನ್ ಇದೆ ಸರ್? ಒಬ್ಬ ಚೀಫ್ ಮಿನಿಸ್ಟರ್ ಆಗಿ ಏನಾದ್ರು ಮಾಡಬಹುದಾ ಇವರು? ಗೊತ್ತಿಲ್ಲ ಸರ್ ನನಗೆ ಇದ್ರ ಬಗ್ಗೆ. ಟುಡೇ ಅದನ್ನೇ ಅವ್ರು ಕೇಳಿದ ನನಗನ್ನಿಸ್ತು, ಇವತ್ತು ಒಬ್ಬ ಪ್ರಜೆಯಾಗಿ ಒಬ್ಬ ಹೊಸ ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, ಹಾಗಾಗಿ ಎಲ್ರಿಗೂ ಒಂದು ಹೊಸ ನಿರೀಕ್ಷೆ ಇರುತ್ತೆ ಸರ್. ಯಾವುದೇ ನಾನು ಎಲ್ಲ ಕಡೆ ಹೋಗ್ತೇನೆ ಸರ್, ಒಂದು ಹೊಸ ನಿರ್ಮಾಪಕ ಬಂದಾಗ್ಲೂ ಸರಿ, ಒಬ್ಬ ಹೊಸ ನಟ ಬಂದಾಗ್ಲೂ ಸರಿ, ಏನೇ ಹೊಸದು ಬಂದ್ರು ನಮ್ಮ ನಿರೀಕ್ಷೆ ಏನು ಅಂದ್ರೆ ಇಲ್ಲಿವರೆಗೂ ಆಗದೇ ಇರೋ ಒಂದು ವಿಷಯ ಈಗ ಆಗುತ್ತೆ ಅಂತ ಅಲ್ವಾ? ದಟ್ ಈಸ್ ದ ಬ್ಯೂಟಿ ಆಫ್ ಎನಿಥಿಂಗ್ ನ್ಯೂ. ಒಂದು ಇನ್ ಎನಿ ಫೀಲ್ಡ್ ಒಂದು ಹೊಸ ಚಾನೆಲ್ ಶುರು ಆಯ್ತು ಅಂದ್ರೆ ಬೇರೆ ಯಾವ ಚಾನಲ್ ಮಾಡದೇರ್ನ ಇವ್ರು ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಹುಟ್ಟುತ್ತಲ್ಲ ಸರ್. ದಟ್ ಇಸ್ ದ ಬ್ಯೂಟಿ ಆಫ್ ಎನಿಥಿಂಗ್ ನ್ಯೂ. ಸೊ ನೋಡೋಣ ಅದು ಏನೇನಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ರಮೇಶ್. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.